ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಗುರುಜಿ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಮೇಷ ರಾಶಿಯ ಫಲಾಫಲ ಹೇಗಿದೆ? ಯಾರಿಗೆ ಸಿರಿಭಾಗ್ಯ, ಯಾರಿಗೆ ಕಠಿಣ ವರ್ಷ, ಹೇಳ್ತಾ ಹೋಗಿ. ಈ ವರ್ಷ 2026 ಮೇಷ ರಾಶಿಯವರ ಒಂದು ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ, ರಾಶಿ ಭವಿಷ್ಯದ ಕಡೆ ಗಮನವನ್ನು ಕೊಟ್ಟಾಗ, ನಷ್ಟ ಸ್ಥಾನದಲ್ಲಿ ಶನಿ ವರ್ಷ ಪೂರ್ತಿ ಸಂಚಾರವನ್ನು ಮಾಡ್ತಾನೆ. ಪಂಚಮಕ್ಕೆ ಬರೋ ತನಕ ಅವರಿಗೆ ಕಷ್ಟ ಕಾರ್ಪಣ್ಯ ತಪ್ಪಿದ್ದಲ್ಲ. ಜೂನ್ 1ನೇ ತಾರೀಕಿನವರೆಗೂ, ಜೂನ್ 1ರ ನಂತರ ಪಂಚಮ ಸ್ಥಾನಕ್ಕೆ ಬರ್ತಾನೆ ಯಾರು? ಗುರು. ಹಾಗಾಗಿ ಇವರಿಗೆ ಅನುಕೂಲಗಳು ಅಂತಕ್ಕಂಥದ್ದು ಆಗ ಪ್ರಾರಂಭ ಆಗುತ್ತೆ. ಇವರಿಗೆ ತಿರುವು ಅಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಈ ವರ್ಷದಲ್ಲಿ ಅವರು ಸೈಟ್ ತಗೊಳ್ಳತಕ್ಕಂಥದ್ದು ಇರ್ಬೋದು, ಅಥವಾ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ಇರ್ಬೋದು. ಬಹಳಷ್ಟು ದಿನದ ಆಸೆ, ಎಲ್ಲಾದರೂ ಲ್ಯಾಂಡ್ ತಗೋಬೇಕಪ್ಪ, ವ್ಯವಸಾಯ ಅಗ್ರಿಕಲ್ಚರ್ಗೆ ಇಟ್ಕೋಬೇಕಪ್ಪ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾರ್ಯಾರು ಇಟ್ಕೊಂಡಿದ್ದಾರೋ ಅವರು ತಗೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು ವಿಚಾರವನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ. ಯಾರಾದರೂ ಮೇಷ ರಾಶಿಯಲ್ಲಿ ಅಥವಾ ಮೇಷ ಲಗ್ನದಲ್ಲಿ ಜನನವಾಗಿದ್ದರೆ ಅವರಿಗೆ ರಾಜಯೋಗ ಅಂತಕ್ಕಂಥದ್ದನ್ನೇ ನಾವು ಹೇಳಬೇಕಾಗತ್ತೆ. ಎಚ್ಚರಿಕೆ ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ? ಇತ್ತೀಚೆಗೆ ನಿಮಗೆ ಪಚನ ಕ್ರಿಯೆ ಅಂತಕ್ಕಂಥದ್ದು ಆಲ್ರೆಡಿ ಕಮ್ಮಿ ಇದೆ, ಮತ್ತೆ ನಿಮಗೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು 2026ರಲ್ಲಿ 40 ಭಾಗ ಆದಾಯವನ್ನು ನೋಡ್ತೀರಾ, 60 ಭಾಗ ಖರ್ಚನ್ನು ನೋಡ್ತೀರಾ. ಅಲ್ಲಿಯೂ ಕೂಡ ಲೆಕ್ಕಾಚಾರ ಮಾಡಿ 20% ಸಾಲ ಮಾಡಬೇಕಾಗತ್ತೆ. ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು. ಆದಷ್ಟು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಅಥವಾ ಲಕ್ಷ್ಮೀ ನರಸಿಂಹನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ನಷ್ಟ ಸ್ಥಾನದಲ್ಲಿ ನಿಮಗೆ ಶನಿ ಇದ್ದಾನೆ, ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡಿ ಬಾಯಟ ಮಾಡ್ಕೊಳ್ಳಿ. ಯಾಕೆಂತಂದರೆ ಕರ್ಮ ಕಾರಕ ಶನಿ, ನ್ಯಾಯಕಾರಕ ಶನಿ, ಅವನು ನಮಗೆ ಕೊಡಬೇಕು. ಶನಿ ಎಷ್ಟು ಕೊಡ್ತಾನೋ ಅಷ್ಟು ಕಿತ್ಕೊಂಡು ನೋಡ್ತಾನಂತೆ. ಡಿಸಿಷನ್ ಮೇಕರ್ ಅವನು. ದಯಮಾಡಿ ನಿಮಗೆ ನಾನು ಅಂಬಲ್ ರಿಕ್ವೆಸ್ಟನ್ನು ಏನು ಮಾಡ್ತೀನಪ್ಪ ಅಂತ ಅಂದರೆ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರ ಮಾಡಬೇಡಿ. ಒಟ್ಟಾಗಿ ನಾವು ನೋಡಿದಾಗ ಒಂದು 40-60 ಅಂತಕ್ಕಂಥದ್ದನ್ನು ಮೇಷರಾಶಿಯ ಭವಿಷ್ಯ ಹೇಳುತ್ತೆ. ಓಕೆ, ವೃಷಭ ರಾಶಿಯವರಿಗೆ ಹೇಗಿದೆ ಈ ವರ್ಷ? ನೋಡಿ, ಯಾರ್ಯಾರು ವೃಷಭ ರಾಶಿಯಲ್ಲಿ ಜನಿಸಿರ್ತೀರಿ, ಈ 2020ರಲ್ಲಿ ಮಧ್ಯಮ ಫಲವನ್ನು ಹೇಳ್ಬೋದು. ಅರ್ಧ ಶುಭ, ತದರ್ಧ ದುಃಖ. ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಯಾರ್ಯಾರು ಈ ರಿಯಲ್ ಎಸ್ಟೇಟ್ ಇತ್ಯಾದಿ ಉದ್ಯಮವನ್ನು ಮಾಡಿಕೊಂಡಿದ್ದೀರೋ, ಖಂಡಿತವಾಗಿಯೂ ಈ ಒಂದು ವರ್ಷ ಸ್ವಲ್ಪ ಮಟ್ಟಿಗೆ ನಷ್ಟ ಮತ್ತು ಕಷ್ಟಗಳಾಗುವಂತಹ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಹೆಚ್ಚಾಗಿರುತ್ತೆ. ಫೈನಾನ್ಸ್ ಇತ್ಯಾದಿ ವ್ಯವಹಾರವನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರೋ, ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಉತ್ತಮವಾದಂಥ ಒಂದು ಫಲವನ್ನು ಈ ಒಂದು ವರ್ಷ ನೀವು ನಿರೀಕ್ಷಣೆಯನ್ನು ಮಾಡ್ಬೋದು. ವಿವಾಹ ಆಗದೇ ಇರತಕ್ಕಂಥವರಿಗೆ ಜೂನ್ವರೆಗೂ ಕೂಡ ವಿವಾಹದ ವಿಷಯದಲ್ಲಿ ಮುಂದುವರಿಯತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಇನ್ನು ವಿದ್ಯಾರ್ಥಿ ಜೀವನದವರಿಗೂ ಕೂಡ ಈ ಒಂದು ವರ್ಷ ಉತ್ತಮವಾದಂಥ ಒಂದು ಫಲವನ್ನೇ ನಿರೀಕ್ಷಣೆಯನ್ನು ಮಾಡಬಹುದು. ಇನ್ನು ಹೊಸ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಖಂಡಿತವಾಗಿಯೂ ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಖಂಡಿತವಾಗಿಯೂ ಒಂದು ಲಾಭವನ್ನು ಕಾಣತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆದರೂ ಕೂಡ ಕರ್ಮಸ್ಥಾನದಲ್ಲಿ 10ನೇ ಭಾವದಲ್ಲಿ ರಾಹು ಸಂಚಾರ ಈ ಒಂದು ವರ್ಷ 11 ತಿಂಗಳುಗಳ ಪರ್ಯಂತರವಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ನಾಗಾರಾಧನೆ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು, ನಾಗನ ಒಂದು ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ಅಥವಾ ನಾಗನ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಅನ್ನಪೂರ್ಣೇಶ್ವರಿಯ ಆರಾಧನೆ ಸಂಪೂರ್ಣವಾಗಿ ಈ ಒಂದು ವರ್ಷ ಹೇಳ್ತಕ್ಕಂಥದ್ದು. ಸರ್ವಮಂಗಳ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಯಾವುದೇ ರೀತಿಯಂತಹ ಸೌಮಂಗಲ್ಯ ಭಾಗ್ಯಕ್ಕೆ ತೊಂದರೆಗಳು ಆಗೋದಿಲ್ಲ, ಸೌಮಂಗಲಿತ್ವಕ್ಕೆ ತೊಂದರೆಗಳು ಉಂಟಾಗೋದಿಲ್ಲ. ಇನ್ನು ಮಾಡತಕ್ಕಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಕಾಣತಕ್ಕಂಥ ಒಂದು ಸಾಧ್ಯತೆಗಳನ್ನು ಚಿಂತನೆಯನ್ನು ಮಾಡಬಹುದು. ನಿರ್ಗತಿಗರಿಗೆ ಅನ್ನದಾನವನ್ನು ಮಾಡಿ. ಇದರಿಂದ ಖಂಡಿತವಾಗಿಯೂ ಒಂದು 2026 ನಿಮ್ಮ ಪಾಲಿಗೆ ಶುಭವನ್ನುಂಟು ಮಾಡುತ್ತೆ. ರೇಣುಕಾರಾಧಿ ಗುರುಜಿ, ಮಿಥುನ ರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ? ಸಾಮಾನ್ಯವಾಗಿ ಗುರು ರಾಶಿನಲ್ಲೇ ಇದ್ದಾನೆ. ಆದರೆ ತದನಂತರವಾಗಿ ಮೇ ನಂತರ ಅಂದರೆ ಜೂನಲ್ಲಿ ಹೋದ್ರೂ ಕೂಡ ಅವನು 1 ತಿಂಗಳ ಮುಂಚೆನೇ ಅದರ ಫಲಾಫಲಗಳನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ, ಅಂದರೆ ಫಲಾಫಲಗಳನ್ನು ಕೊಡೋದ್ರಿಂದ ಮೇ ನಂತರವಾಗಿ ನಿಮಗೆ ಶುಭ ಫಲಗಳನ್ನು ನೋಡೋದಕ್ಕೆ ದಾರಿಯಾಗುತ್ತೆ. ಬಂಧುಗಳು ದೂರವಾಗ್ತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ, ಅಥವಾ ಬಂಧುಗಳಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು ಬರ್ತದೆ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಹೋಗೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಅಡೆತಡೆಗಳು ಬರುವಂಥ
ಸಾಧ್ಯತೆಗಳು ಬರಬಹುದು. ವಿರೋಧಗಳೇ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನಿಮಗೆ ಕೆಡುಕಾಗುವಂಥ ರೀತಿಯಲ್ಲಿ ಮುಖ್ಯ ತೀರ್ಮಾನವನ್ನು ನಾಳಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮುಖ್ಯ ತೀರ್ಮಾನಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು, ತಂದೆಯೊಂದಿಗೆ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಕಡೆಗೆ ಗಮನ ಕಡಿಮೆ ಇರತಕ್ಕಂಥ ಸಾಧ್ಯತೆಗಳು. ಹಾಗಾಗಿ ವಿದ್ಯಾಭ್ಯಾಸದ ಕೊರತೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಶುಕ್ರಹಸ್ತನಾಗಿ ಪ್ರಭಾವಕ್ಕೊಳಗಾಗೋದ್ರಿಂದ ಗರ್ಭಿಣಿಯರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಅಂದರೆ ಮದುವೆ ಮತ್ತೊಂದು ಮಗದೊಂದು 100 ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಲಾಭವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇರುವಂಥ ಸಣ್ಣ ಪುಟ್ಟದಾದಂಥ ದೋಷಗಳು ಅಥವಾ ಒಂದು ತೊಂದರೆಗಳ ಆಗುವಂಥದ್ದು ರಕ್ಷಣೆ ಸಿಗಬೇಕು ಅಂದರೆ ಕಪ್ಪು ಎಳ್ಳನ್ನು ಹಾಕಿಬಿಟ್ಟು ಮೋದಕವನ್ನು ಮಾಡಿ ಗಣಪತಿಗೆ ಅದನ್ನು ಸಮರ್ಪಣೆ ಅಥವಾ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಏನಿರ್ತದಲ್ಲ, ಅದರಿಂದ ನಿಮಗೆ ಬರ್ತಕ್ಕಂಥ ಆ ಆಪತ್ತುಗಳು, ತೊಂದರೆ ತಾಪತ್ರಗಳು ಬಗೆಹರಿತದೆ. ಅದನ್ನು ಮಾಡಿ ಒಳ್ಳೆಯದಾಗತ್ತೆ. ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ, ಕರ್ಕಾಟಕ ರಾಶಿ ಹೇಗಿದೆ ಅಂತ? ಈ ಕಟಕ ರಾಶಿಯವರಿಗೆ ಈಗಾಗಲೇ ಶನಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಶನಿ 9ನೇ ಮನೆಯಲ್ಲಿ ಇರೋದ್ರಿಂದ ಜೊತೆಗೆ ಗುರು ನಷ್ಟದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಮನಸ್ಸು ಅಂತಕ್ಕಂಥದ್ದು, ಏಕಾಗ್ರತೆ ಅಂತಕ್ಕಂಥದ್ದು ಬರಲ್ಲ. ಮಾಡ್ತಕ್ಕಂಥ ಕೆಲಸನ ಹಾಳು ಮಾಡಿಕೊಳ್ಳೋದು, ಸಕಾಲಕ್ಕೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇವರಿಗೆ ಕೆಲಸ ಮಾಡದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರತಕ್ಕಂಥ ಒಂದು ವಿಚಾರ. ನಿಗವನ್ನು ಇಟ್ಟು ವರ್ಷ ಪೂರ್ತಿ ಮಾತಾಡಬೇಕಾಗತ್ತೆ ನೀವು. ಅದರಲ್ಲೂ ಜೂನಿಂದ ಡಿಸೆಂಬರ್ವರೆಗೂ ಯಾವ ರೀತಿ ನೀವು ಮಾತಾಡಬೇಕು ಅಂತಂದರೆ, ಜನ್ಮದಲ್ಲೇ ಗುರು ಇರ್ತಾನ, ಬಹಳಷ್ಟು ತೊಂದರೆ ತಾಪತ್ರಯಗಳು. ತಂಪಾದ ಪಾನೀಯಗಳನ್ನು ಮತ್ತು ಐಸ್ ಕ್ರೀಮನ್ನು, ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಐಟಮನ್ನು ಈ ಒಂದು ವರ್ಷದಲ್ಲಿ ನೀವು ಬಿಡ್ತಕ್ಕಂಥದ್ದು, ತ್ಯಜಿಸ್ತಕ್ಕಂಥದ್ದು ತುಂಬ ಉತ್ತಮ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ಅಂದರೆ ಅದರ ಫಲವನ್ನು ನೀವು ಅನುಭವಿಸಬೇಕಾಗತ್ತೆ. ಯಾರ್ಯಾರು ವಿಜ್ಞಾನಿಗಳಿದ್ದೀರೋ ಆ ವಿಜ್ಞಾನಿಗಳಿಗೆ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ವರ್ಷವಾಗುತ್ತೆ. ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಯಾರ್ಯಾರು ಈ ಲ್ಯಾಬ್ ರಿಪೋರ್ಟರ್ಗಳಿರ್ತಾರೆ, ಈ ರೋಗ ರುಜಿನಗಳನ್ನು ಕಂಡುಹಿಡಿತಕ್ಕಂಥದ್ದು, ಮಿಷನರಿಗಳ ಕೋಟ್ಯಾಂತರ ರೂಪಾಯಿ ಮಿಷನರಿಗಳು ಹಾಕ್ಕೊಂಡು ಪಾಪ ಬಂಡವಾಳ ಹಾಕೊಂಡು ಕೂತಿರ್ತಾರಲ್ಲ, ಅವರೇನಾದರೂ ಕಟಕ ರಾಶಿಯವರಾಗಿದ್ದರೆ ಅವರಿಗೆ ವ್ಯಾಪಾರ ವ್ಯವಹಾರ ಸುಗಮವಾಗಿ ನಡೆಯುತ್ತೆ. ದ್ರವ ರೂಪದಲ್ಲಿ ಇರ್ತಕ್ಕಂಥ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾರೋ ಅವರಿಗೆ 80 ಭಾಗ ಅವರಿಗೆ ಲಾಭದಾಯಕ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ 2026ರಲ್ಲಿ. ಇನ್ನು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಕಳವಾಗ್ತಕ್ಕಂಥದ್ದು. ಏನಪ್ಪ ಆಸ್ತಿನ ಹೊತ್ಕೊಂಡು ಹೋಗೋಕ್ಕಾಗತ್ತ ಅಂತ ಕೇಳ್ಬೋದು ನೀವು, ಆದರೆ ಖಂಡಿತವಾಗಿ ಅಲ್ಲ. ನಿಮ್ಮ ಸೈಟಿಗೆ ಬೇರೆಯವರು ಬಂದು ನಂದು ಅಂತ ಬೋರ್ಡ್ ಹಾಕೊಂಡು ಕೂತ್ಕೊಂಡು ಲಿಟಿಗೇಷನ್ ತೆಗೆದು ಕೋರ್ಟ್ಗೆ ಕರೀತಾರಲ್ಲ, ಅದು ನಷ್ಟಗಳೇ. ಅದನ್ನ ಯೋಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಬಲಿಷ್ಠ ವ್ಯಕ್ತಿಗಳಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಕಳವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಟಕ ರಾಶಿಯವರಿಗೆ ಎಚ್ಚರಿಕೆ ವಹಿಸಿ. ಹಣಕಾಸಿನ ಮಟ್ಟ 60 ಭಾಗ ಅನುಕೂಲದ ರೀತಿಯಲ್ಲಿ ಇರುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಏನಪ್ಪ ಸಿಗುತ್ತೆ ಈ ವರ್ಷದಲ್ಲಿ? ಈ ವಿಶ್ವಾವಸು ಸಂವತ್ಸರ ಅರ್ಧ ಭಾಗ, ಪರಾಭವ ನಾಮ ಸಂವತ್ಸರ ಅರ್ಧ ಭಾಗದಲ್ಲಿ ನಿಮಗೆ ಅಮೂಲ್ಯವಾದ ಆಭರಣಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆ ಸಮಯ ನೋಡಿ ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಶಿವನಿಗೆ ನಮಸ್ಕಾರ ಮಾಡಿ, ಚಂದ್ರಮೌಳೇಶ್ವರ ದೇವಾಲಯಕ್ಕೆ ಹೋಗಿ ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಕ್ಷೀರಾಭಿಷೇಕ, ಬಿಲ್ವ ಅರ್ಚನೆ ಅಥವಾ ಶಾಲಿಯಾನ್ನ ನೈವೇದ್ಯ ಅಥವಾ ರುದ್ರ ಚಮೆ ಪಾರಾಯಣವನ್ನು ಮಾಡ್ಕೊಳ್ತಕ್ಕಂಥ ಕೆಲಸ, ಇಷ್ಟನ್ನು ನೀವು ನಿಯಮಬದ್ಧವಾಗಿ ಮಾಡಿಕೊಂಡು ಬಂದರೆ ಈ ವರ್ಷದಲ್ಲಿ ಸುಗಮ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಶ್ರೀರಾಮ್ ಭಟ್ ಗುರುಜಿ, ಸಿಂಹ ರಾಶಿಯವರಿಗೆ ಹೇಗಿದೆ? ಶುಭ ಅಶುಭ ಫಲದ ಮಿಶ್ರಣ ಏನು? ನೋಡಿ, ಈ ಒಂದು 2026ನೇ ಇಸ್ವಿ ಸಿಂಹರಾಶಿಯವರ ಫಲಾಫಲಗಳನ್ನು ನೋಡಿದರೆ ಖಂಡಿತವಾಗಿ ಒಂದು 60% ಅಶುಭಾದಿ ಫಲಗಳನ್ನು ಚಿಂತನೆಯನ್ನು ಮಾಡಬಹುದು, ಇನ್ನು 40% ಶುಭವನ್ನು ಕಾಣಬಹುದು. ಯಾಕೆಂದರೆ ನಿಮ್ಮ ಜನ್ಮರಾಶಿಯಲ್ಲೇ ಕೇತು ಸಂಚಾರ 11 ತಿಂಗಳುಗಳ ಪರ್ಯಂತರವಾಗಿರುತ್ತೆ. ಸಪ್ತಮದಲ್ಲಿ ರಾಹು ಇರಲೇಬೇಕು. ಇನ್ನು ಅಷ್ಟಮಾಧಿಪತಿ ಗುರು ಲಾಭದಲ್ಲಿ ಅರ್ಧ ವರ್ಷ ಇರ್ತಾನೆ, ತದರ್ಧ ವರ್ಷ ವ್ಯಯಕ್ಕೆ ಬರ್ತಾನೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಅವನು ಲಾಭಸ್ಥಾನದಲ್ಲಿ ಇದ್ದಷ್ಟು ತುಂಬಾ ಉತ್ತಮ ಅಂತ ಒಂದು ಫಲವನ್ನು ನೀವು ನಿರೀಕ್ಷಣೆ ಮಾಡಬಹುದು. ಅರ್ಥಾತ್ ಜೂನ್ವರೆಗೆ ನಿಮ್ಮ ಪಾಲಿಗೆ ತುಂಬಾ ಒಳ್ಳೆಯ ಒಂದು ಯೋಗಗಳನ್ನು ಗುರುವಿನಿಂದ ಚಿಂತನೆಯನ್ನು ಮಾಡಬಹುದು. ಲಾಭದಲ್ಲಿ ನಿಂತಾಗ ಖಂಡಿತವಾಗಿಯೂ ಧನವನ್ನು
ಹೆಚ್ಚಾಗಿ ನೀವು ನಿರೀಕ್ಷಣೆಯನ್ನು ಮಾಡಬಹುದು. ಅಥವಾ ಹೊಸ ವ್ಯಾಪಾರ ವ್ಯವಹಾರ ಇತ್ಯಾದಿ ವಿಷಯದಲ್ಲಿ ಖಂಡಿತವಾಗಿಯೂ ನೀವು ಶುಭ ಫಲವನ್ನು ಕಾಣಬಹುದು. ಅಥವಾ ಮಾಡತಕ್ಕಂಥ ಒಂದು ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನ್ ಇತ್ಯಾದಿಗಳನ್ನು ಕೂಡ ನೀವು ನಿರೀಕ್ಷಣೆಯನ್ನು ಮಾಡಬಹುದಾಗಿರುತ್ತೆ. ವಿವಾಹದ ವಿಷಯದಲ್ಲಿ ವಿಘ್ನ ಅಡೆತಡೆಗಳನ್ನು ಕಂಡಿದ್ದರೂ ಕೂಡ ಆ ಒಂದು ರಾಹುವಿನಿಂದ ನೀವು ಆ ಗುರುವಿನಿಂದ ಜೂನ್ವರೆಗೆ ನೀವು ಶುಭ ಫಲವನ್ನು ಕಾಣಬಹುದು. ಮನಸ್ಸು ವೀಕ್ ಇರತಕ್ಕಂಥವರಿಗೆ ಈ ಒಂದು ವರ್ಷ ಆ ಒಂದು ಕೇತುವಿನಿಂದ ಇನ್ನೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆಗಳು ಇನ್ನೂ ಕೂಡ ವೃದ್ಧಿಸ್ತಾಗುತ್ತೆ. ಅಂತಹ ಅಷ್ಟಮ ಶನಿಯ ಒಂದು ಪ್ರಭಾವವು ಈ ಒಂದು ವರ್ಷ ಸಿಂಹರಾಶಿಯವರಿಗೆ ಹೆಚ್ಚಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ, ಕಷ್ಟ, ನೋವು ಇತ್ಯಾದಿಗಳನ್ನು ಹೆಚ್ಚಾಗಿ ಕಾಣತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಸಾಧ್ಯವಾದಲ್ಲಿ ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡತಕ್ಕಂಥದ್ದು. ತಥೋ ಯುದ್ಧ ಪರಿಶ್ರಾಂತಹ ಸಮರೇ ಚಿಂತಯಾನ್ವಿತಂ ರಾವಣಂಚಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ. ವಿಶೇಷವಾಗಿ ಆ ಒಂದು ಆದಿತ್ಯ ಹೃದಯವನ್ನು ಮಾಡ್ತಕ್ಕಂಥದ್ರಿಂದ ಯಾವುದೇ ರೀತಿಯಂತಹ ನೆಗೆಟಿವಿಟಿಗಳಿದ್ದರೂ ಅದೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಪ್ರತಿನಿತ್ಯ ಕನಿಷ್ಠದಲ್ಲಿ ಕನಿಷ್ಠ ಪಕ್ಷ 108 ಗಾಯತ್ರಿ ಜಪವನ್ನಾದರೂ ಕೂಡ ಸ್ವಯಂ ಆಗಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಂತಹ ಉಪಾಸನೆ ಆರಾಧನೆಯನ್ನು ಮಾಡಿ ಸೂರ್ಯನಾರಾಯಣನ ಅನುಗ್ರಹವನ್ನು ನೀವು ಸುಲಭವಾಗಿ ಪಡೆಯತಕ್ಕಂಥದ್ರಿಂದ ಎಲ್ಲ ರೀತಿಯಂತಹ ದೋಷಗಳು ಕೂಡ ಪರಿಹಾರವಾಗುತ್ತೆ. ನೀವು ಕೂಡ ಉತ್ತಮವಾದಂಥ ಒಂದು ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಶುಭವಾಗಲಿ. ಓಕೆ, ಕನ್ಯಾ ರಾಶಿಯವರು ಹೇಗಿದೆ ನಮ್ಮ ರಾಶಿ ಈ ವರ್ಷ ಅಂತ ಯೋಚನೆ ಮಾಡ್ತಿದ್ದಾರೆ, ಏನು ಹೇಳ್ತೀರಾ? ಖಂಡಿತವಾಗಲು ಕನ್ಯಾ ರಾಶಿನವರಿಗೆ ಏನಾಗ್ತದೆ, ಸ್ವಲ್ಪ ದುಸ್ವಪ್ನಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹೂಡಿಕೆ ಮಾಡೋದು ಇರ್ತದಲ್ಲ, ಹೂಡಿಕೆ ಮಾಡೋದಕ್ಕೆ ಆಗದೇ ಇರ್ತಕ್ಕಂಥದ್ದು, ಮತ್ತು ಮನೆ ಕಟ್ಟುವಂಥದ್ದು ಅಥವಾ ಭೂಮಿ ಖರೀದಿ ಮಾಡುವಂಥದ್ದು, ಸೈಟ್ ಖರೀದಿ ಮಾಡುವಂಥದ್ದು ಸ್ವಲ್ಪ ಕಷ್ಟವಾಗಬಹುದು. ಪದೇ ಪದೇ ಸಾವಿನ ಸುದ್ದಿಗಳನ್ನು ಹೆಚ್ಚಾಗಿ ಕೇಳ್ತೀರಿ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಎಚ್ಚರಿಕೆಯಿಂದಿರಬೇಕಾಗತ್ತೆ. ಪ್ರೇತಬಾಧೆ ಎನ್ನುವ ರೀತಿಯಾದಂಥ ಒಂದು ಇಕ್ಕಟ್ಟಿಗೂ ಕೂಡ ಸಿಕ್ಕಾಕಿಕೊಳ್ಳಬಹುದು. ಮೇ ನಂತರವಾಗಿ ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರುತ್ತೆ. ಶತ್ರುದಮನ, ಶಸ್ತ್ರರಾಹು ಶತ್ರುದಮನವಾಗಬೇಕು, ಶತ್ರು ನಾಮಾವಶೇಷವಾಗಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ನಿಮಗೆ ಯಾರ್ಯಾರು ತೊಂದರೆ ಕೊಟ್ಟಿರ್ತಾರಲ್ಲ ಆ ತೊಂದರೆ ಕೊಟ್ಟಂಥವರೂ ಕೂಡ ರಿವರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ವಾಹನಗಳಿಂದ, ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಸ್ವಲ್ಪ ಪೆಟ್ಟು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು, ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ದಾಂಪತ್ಯದಲ್ಲಿ ಸ್ವಲ್ಪ ಆಲಸ್ಯ ಅಂತಕ್ಕಂಥದ್ದು, ಐಷಾರಾಮಿ ಜೀವನದಿಂದ ಕೊತ್ತು ಅಂತಕ್ಕಂಥದ್ದು, ಅತಿ ನಂಬಿಕೆಯಿಂದ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು, ವಿದ್ಯಾ ವಿಜಯವಾಗ್ತಕ್ಕಂಥದ್ದು, ಅಂದರೆ ವಿದ್ಯೆಯಲ್ಲಿ ಯಶಸ್ಸು ಗಳಿಸ್ತಕ್ಕಂಥದ್ದು, ಅತಿ ಹೆಚ್ಚು ಅಂಕವನ್ನು ಗಳಿಸ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೋ ಮುಖ್ಯವಾದಂಥ ಕಂಪನಿನಲ್ಲೋ ಸರ್ಕಾರದಲ್ಲೋ ಏನೋ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರಿ ಅಂತಂದ್ರಾಗ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಅಸಂತೃಪ್ತಿಯ ಭಾವ ಆಗ್ತದೆ, ಆದರೂ ಕೂಡ ಅಸಂತೃಪ್ತಿ, ಯಾಕೋ ಸಮಾಧಾನ ಆಗೋದಿಲ್ಲ. ಯಾವ ಕೆಲಸ ಮಾಡಿದ್ರೂ ಕೂಡ ಒಂದು ತೃಪ್ತಿ ಅಂತಕ್ಕಂಥದ್ದು ಸಿಗೋದಿಲ್ಲ. ತೃಪ್ತಿ ಸಿಗಬೇಕು ಯಾವ ಕೆಲಸ ಮಾಡಬೇಕು ಅಂದರೆ, ಆದರೆ ತೃಪ್ತಿ ಅಂತಕ್ಕಂಥ ಸಿಗೋದಿಲ್ಲ. ಅಲ್ಲಿ ವ್ಯತ್ಯಾಸಗಳಾಗಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿಗಳು ಕನ್ಯಾ ರಾಶಿನವರಿಗೆ ಬರ್ತದೆ. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದಿರಬೇಕು. 9 ಮಂಗಳವಾರ ಈಗ ನೆನ್ಪಿಟ್ಕೊಳ್ಳಿ, 9 ಮಂಗಳವಾರ ಗಣಪತಿಗೆ ಗರಿಕೆಯಿಂದ ಮಾಡಿರ್ತಕ್ಕಂಥ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಏನು ಹೇಳಿದೀವಲ್ಲ ನೆಗೆಟಿವ್ ಅಂತಕ್ಕಂಥದ್ದು ಅದೆಲ್ಲವೂ ಕೂಡ ನಿವಾರಣೆಯಾಗಿ ಒಂದು ಪಾಸಿಟಿವ್ ರಿಸಲ್ಟು ಅಥವಾ ಉತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗುತ್ತೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ, ತುಲಾ ರಾಶಿಯವ್ರು ಕಾಯ್ತಾ ಇದ್ದಾರೆ, ಹೇಗಿದೆ ಅವ್ರ ರಾಶಿ ಈ ಸಲ? ತುಲಾ ರಾಶಿಯವರು ಈ ವರ್ಷದಲ್ಲಿ ತುಲಾ ರಾಶಿಯವರು ನಮಗೇನೂ ಆಗಲ್ಲ, ಚೆನ್ನಾಗಿದೆ ಅಂತ ನೀವು ಒಂದು ದಿಟ್ಟತನದಿಂದ ಇರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆದರೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಜೂನ್ವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ಸಮಸ್ಯೆಗಳಾಗಲ್ಲ. ಯಾವಾಗ ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾನೋ ಆವಾಗ ಸಮಸ್ಯೆಗಳಾಗಲ್ಲ. ದಶಮ ಸ್ಥಾನದಲ್ಲಿ ಗುರು ಅಂತಕ್ಕಂಥದ್ದು ಬಂದಾಗ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನು ಸಣ್ಣಾಗಿ ಅಂದರೆ ವೀಕ್ ಮಾಡಿ ಅವರು ಅವರ ಕಾರ್ಯ ಸಾಧನೆಯನ್ನು ಮಾಡ್ಕೋತಾರೆ. ಎಚ್ಚರಿಕೆಯನ್ನು ವಹಿಸಿ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬಹಳಷ್ಟು ಉತ್ಪತ್ತಿ ಆಗತ್ತೆ ನಿಮ್ಮ ಶರೀರದಲ್ಲಿ. ಉಪಯೋಗವನ್ನು ಮಾಡ್ಕೊಳ್ಳಿ, ಸಕಾಲಕ್ಕೆ ಉಪಯೋಗವನ್ನು ಮಾಡ್ಕೊಳ್ಳಿ. ಯಾವಾಗ ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದು ಇರಲ್ವೋ ಆಗ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಜೂನ್ ನಂತರ ಮತ್ತೆ ಆರ್ಥಿಕ ಪೆಟ್ಟು ಕೂಡ ನೀವು ಅನುಭವಿಸಬೇಕಾಗತ್ತೆ. ಉದ್ಯೋಗವನ್ನು ಕೂಡ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಎಚ್ಚರಿಕೆ ವಹಿಸಿ. ಹಾಗಂತದ್ದು ರೀತಿಗೆಡಬೇಡಿ. ಧೈರ್ಯಂ ಸಾಹಸ ಲಕ್ಷಣಂ. ಮನುಷ್ಯ ಅಂದ ಮೇಲೆ ಬಂದೇ ಬರುತ್ತೆ ಕಷ್ಟಗಳು. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಶುಕ್ರವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಅಮ್ಮನವರ ದೇವಾಲಯ, ಆ ಅಮ್ಮನವರ ದೇವಾಲಯಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.
ಆಗ ಬರ್ತಕ್ಕಂಥ ಅಶುಭ ಫಲಗಳು ಕಮ್ಮಿಯಾಗಿ ಶುಭ ಫಲಗಳು ಹೆಚ್ಚಾಗುತ್ತೆ. ಓಕೆ, ಶ್ರೀರಾಮ್ ಭಟ್ ಗುರುಜಿ, ವೃಶ್ಚಿಕ ರಾಶಿಯವರು ಕಾಯ್ತಿದ್ದಾರೆ, ಪರೀಕ್ಷೆ ಇದೆಯಾ, ಸವಾಲಿದೆಯಾ, ವೃದ್ಧಿ ಇದೆಯಾ ಅಂತ. ವೃಶ್ಚಿಕ ರಾಶಿಯವರಿಗೂ ಕೂಡ ಹಾಗೇನೆ ಅರ್ಧ ಶುಭ ಅರ್ಧ ಅಶುಭಾದಿ ಫಲಗಳನ್ನೇ ಹೇಳಬಹುದು. ಶನಿಯಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಚಿಂತನೆಯನ್ನೇ ಈ ಒಂದು ರಾಶಿಯವರಿಗೆ ಹೇಳಬಹುದು. ಸ್ವಲ್ಪ ಮಟ್ಟಿಗೆ ಭಯ, ಆತಂಕ, ದುಗುಡಗಳು ಹೆಚ್ಚಾಗಿ ಈ ಜೂನ್ ತಿಂಗಳವರೆಗೂ ಕೂಡ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ. ಜೂನ್ ನಂತರದಲ್ಲಿ ಸಂತಾನಾಪೇಕ್ಷೆಗಳಿಗೆ ಬಹಳ ಉತ್ತಮವಾದಂಥ ಒಂದು ಫಲವನ್ನು ಕಾಣಬಹುದು. ಅಥವಾ ಮಕ್ಕಳಾಗಿರ್ತಕ್ಕಂಥವರಿಗೆ ನಿಮ್ಮ ಮಕ್ಕಳಿಂದ ಶುಭ ಫಲವನ್ನು ಕಾಣತಕ್ಕಂಥದ್ದೇ ಜೂನ್ ನಂತರದಲ್ಲಿ. ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ಏನೋ ಒಂದು ಗುಟ್ಟನ್ನು ಮಾಡತಕ್ಕಂಥ ಒಂದು ಮನಸ್ಥಿತಿಗಳು ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಥವಾ ಅನ್ಯ ಜನರಿಂದ ಕೆಟ್ಟ ಮಾತುಗಳನ್ನು ಅನುಭವಿಸ್ತಕ್ಕಂಥದ್ದು, ಸೋಲು, ನಷ್ಟ, ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನೇ ಇನ್ನೂ ಕೂಡ ಜೂನ್ವರೆಗೆ ನೀವು ಅನುಭವಿಸಲೇಬೇಕಾಗುತ್ತೆ. ಗುರುವಿನ ಸಂಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮ ಪಾಲಿಗೆ ಜೂನ್ ನಂತರದಲ್ಲಿ ಸಿಗುತ್ತೆ. ಹಾಗಾಗಿ ಈ ಕುಜನ ಮನೆಯ ಆದ್ದರಿಂದ ಈ ಒಂದು ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅಥವಾ ಬ್ರಹ್ಮಚಾರಿಗಳಿಗೆ ಯಾವುದಾದ್ರೂ ಒಂದು ಚಿಕ್ಕ ಒಟುವಿಗೆ ಸಾಧ್ಯವಾದಲ್ಲಿ ಅವನಿಗೆ ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯತಕ್ಕಂತಹ ಒಂದು ಕ್ರಮವನ್ನು ಅನುಸರಿಸಿ ನವಗ್ರಹದ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಧನು ರಾಶಿಯವರಿಗೆ ಯಾವ ರೀತಿ ಇದೆ ಅಂತ. ಖಂಡಿತವಾಗ್ಲು ಭಾಗ್ಯದಲ್ಲಿರತಕ್ಕಂಥ ಕೇತು ಅಂತಕ್ಕಂಥದ್ದು ತಂದೆ ಮಕ್ಕಳ ನಡುವಿನಲ್ಲಿ ಅಂತರವನ್ನು ಕಾಯ್ದುಕೊಳ್ಳಬಹುದು ಅಥವಾ ತಂದೆಯಿಂದ ದೂರವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಏನು ತೀರ್ಮಾನ ತೆಗೆದುಕೊಳ್ಬೇಕು ಎಲ್ಲ ಅಲ್ಲೇ ಅನ್ನೋ ರೀತಿಯಾದಂಥ ಸ್ಥಿತಿ ಮೇವರೆಗೆ ನಿಮಗೆ ಒಂದು ರೀತಿಯಾದಂಥ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ಸ್ಥಿರಾಸ್ತಿ ಹೂಡಿಕೆ ಮಾಡಬೇಕು ಅಂದರೆ ಆದಷ್ಟು ಕೂಡ ಮೇ ಒಳಗಡೆ ಮಾಡಿಕೊಳ್ಳಿ. ಮೇವರೆಗೆ ಸ್ವಲ್ಪ ಆರೋಗ್ಯದವಿರಲಿ, ಏನಂಥ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಮೇ ನಂತರವಾಗಿ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳನ್ನು ಮೇ ನಂತರವಾಗಿ ನೋಡ್ತೀರಿ. ಮೇವರೆಗೆ ತೊಂದರೆ ಇಲ್ಲ, ಮೇವರೆಗೆ ಹೇಗೋ ಹಾಗೆ ಬ್ಯಾಲೆನ್ಸ್ ಆಗುತ್ತೆ. ಮೇ ನಂತರ ಇನ್ನಷ್ಟು ಕುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಪ್ರತಿ ಗುರುವಾರ ಗುರುಚರಿತ್ರೆ ಅಂತಕ್ಕಂಥ ರೀತಿಯಲ್ಲಿ ಪಾರಾಯಣವನ್ನು ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಆ ಗುರುವೇ ಮುಂದೆ ನಿಂತು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ, ಅದಷ್ಟನ್ನು ಮಾಡಿ ಒಳ್ಳೆಯದಾಗಲಿ. ಓಕೆ, ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ, ಮಕರ ರಾಶಿಯವರಿಗೆ ಯಾವ ರೀತಿ ಇದೆ? ಶುಭ ಅಶುಭದ ಪ್ರಭಾವಗಳು ಎಷ್ಟು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 3ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. 3ನೇ ಮನೆಯಲ್ಲಿ ಸಂಪತ್ತನ್ನು ಕೊಡ್ತಾನೆ ನಿಜ, ಆದರೆ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಈಗ ಸಂಚಾರವನ್ನು ಮಾಡ್ತಾ ಇದ್ದಾರೆ. 6 ತಿಂಗಳು ಜೂನಿನವರೆಗೂ 6ನೇ ಮನೆಯಲ್ಲಿ ಗುರು. ನೀವು ಎಷ್ಟೇ ಸಂಪಾದನೆಯನ್ನು ಮಾಡಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. 7ನೇ ಮನೆಗೆ ಗುರು ಅಂತಕ್ಕಂಥವರು ಕಟಕ ರಾಶಿಗೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವು ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಒಳ್ಳೆಯ ಬಿಸ್ನೆಸ್ ಕ್ಲಿಕ್ ಆಗ್ತಕ್ಕಂಥದ್ದು, ಅಥವಾ ರೈತರ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬೆಳೆ ಹಿಟ್ಟು ಒಳ್ಳೆ ಬೆಲೆ ಸಿಕ್ಬಿಡ್ತಕ್ಕಂಥದ್ದು, ಇಂಥ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಕಾರ್ತಿಕ ಮಾಸದಲ್ಲಿ ವಿವಾಹಗಳು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಹೋಗಿ ಹಳದಿ ಪುಷ್ಪವನ್ನು ಅರ್ಪಣೆ ಮಾಡಿ, ಅಥವಾ ಯಾರಾದರೂ ಹಳದಿ ಬಟ್ಟೆಯನ್ನು ಉಪಯೋಗಿಸ್ತಕ್ಕಂಥ ಬ್ರಾಹ್ಮಣರಿದ್ದರೆ ಕೃಷ್ಣಾರ್ಪಣವನ್ನು ಮಾಡಿ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅಶುಭ ಫಲಗಳ ಪ್ರಮಾಣ ಕಮ್ಮಿ ಆಗುತ್ತೆ, ಶುಭ ಫಲಗಳು ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಓಕೆ, ಶ್ರೀರಾಮ್ ಭಟ್ ಗುರುಜಿ, ಕುಂಭ ರಾಶಿಯವರಿಗೆ ಯಾವ ರೀತಿ ಇದೆ? ಕುಂಭರಾಶಿಯಲ್ಲಿ 11 ತಿಂಗಳ ಪರ್ಯಂತರವಾಗಿ ರಾಹು ಸಂಚಾರವಿರುತ್ತೆ. ಅರ್ಥಾತ್ 18ರಲ್ಲಿ 11 ತಿಂಗಳು ಬಹುಪಾಲು ಈ 2026ರಲ್ಲೇ ಸಿಗುತ್ತೆ ಈ ರಾಶಿಯವರಿಗೆ. ಅದನ್ನು ರಂಧ್ರ ರಾಹು ದೋಷ ಅಂತಲೂ ಕೂಡ ಕರೀತಕ್ಕಂಥದ್ದು. ಜನ್ಮರಾಶಿಯಲ್ಲೇ ರಾಹು ಇದ್ದಾಗ ವಿಶೇಷವಾಗಿ ಹೇಳುವಂಥದ್ದೇ ಸಾಡೆ ಸಾತಿನ ಕೊನೆಯ ಭಾಗ ಬೇರೆ ಆಗಿರುತ್ತೆ. ಒಂದು ಒಳ್ಳೆ ರೀತಿಯಾದಂತಹ ಒಂದು ವ್ಯವಸ್ಥೆ ಗುರುವಿನಿಂದ ಸಿಗುತ್ತೆ ಬಿಟ್ಟರೆ ಆ ರಂಧ್ರ ರಾಹು ದೋಷದಿಂದ ಆರೋಗ್ಯದ ಸಮಸ್ಯೆ ಹೇಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಎಬವ್ 45 45 ವರ್ಷ ಮೇಲ್ಪಟ್ಟು ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆಯನ್ನು ಅವರು ಕಾಣ್ತಾರೆ. ಅದರಲ್ಲಿಯೂ ಕೂಡ ಜಾತಕದಲ್ಲಿಯೂ ಏನಾದರೂ ರಾಹುದೋಷ ಇರತಕ್ಕಂಥವರು, ನಾಗದೋಷ ಇರತಕ್ಕಂಥವರಿಗೆ ಖಂಡಿತವಾಗಿಯೂ ಏನಾದರೂ ಈ ಒಂದು ವರ್ಷ ವಿಪರೀತವಾಗಿ ಸ್ಕಿನ್ ಡಿಸೀಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಎಲ್ಲ ವಿಷಯದಲ್ಲಿ ಅವನು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಕೊಡಬಹುದು. ಜೂನ್ ಒಳಭಾಗದಲ್ಲಿರತಕ್ಕಂತಹ ನವದಂಪತಿಗಳಿಗೆ ಅಥವಾ ಸಂತಾನದ ವಿಷಯದಲ್ಲಿ ಅವರಿಗೆ ಅನುಕೂಲವನ್ನು ಖಂಡಿತವಾಗಿಯೂ ಗುರು ಉಂಟು ಮಾಡ್ತಾನೆ. ಇನ್ನು ವ್ಯಾಪಾರ ವ್ಯವಹಾರ ಇತ್ಯಾದಿ ಎಲ್ಲ ವಿಷಯದಲ್ಲಿಯೂ ಕೂಡ ಈ ಜೂನ್ವರೆಗೆ ಈ ಕುಂಭರಾಶಿಯವರಿಗೆ ಶುಭ ಫಲವನ್ನು ಹೇಳಬಹುದು. ಜೂನ್ ನಂತರದಲ್ಲಿ ಅಷ್ಟಮದಲ್ಲಿಯೂ ಕೂಡ ಗುರು ಇರತಕ್ಕಂಥದ್ರಿಂದ ಆ ನಂತರದಲ್ಲಿ ಏನೋ ಒಂದು ಹೊಸ ಪ್ಲಾನಿಂಗ್ ಇದೆ, ಹೊಸ ಉದ್ಯೋಗವನ್ನು ಆರಂಭ ಮಾಡ್ತೀನಿ, ಈ ರೀತಿಯಾದಂಥ ಒಂದು ಯೋಚನೆಗಳಿದ್ದರೆ
ಅದನ್ನು ಸ್ವಲ್ಪ ಮಟ್ಟಿಗೆ ಪ್ರೀಪೌಂಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ವಿಶೇಷವಾಗಿ ಈ ಒಂದು ರಾಶಿಯವರಿಗೆ ಹೇಳ್ತಕ್ಕಂಥ ಒಂದು ರೆಮಿಡೀಸ್ ಅಂತಂದರೆ ಈಶ್ವರನ ಆರಾಧನೆ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿನಿತ್ಯ ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ವಿಶೇಷವಾಗಿ ಕುಂಭರಾಶಿಯವರಿಗೆ ತಿಲದಾನವನ್ನು ಈ ಒಂದು ವರ್ಷದಲ್ಲಿ ಕಪ್ಪು ಎಳ್ಳನ್ನು ದಾನವನ್ನು ಮಾಡ್ತಕ್ಕಂಥ ಒಂದು ರೆಮಿಡೀಸನ್ನು ಕೂಡ ಹೇಳ್ಬೋದು. ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಕೂಡ ಪ್ರತಿನಿತ್ಯ ಹೇಳ್ತಕ್ಕಂಥದ್ರಿಂದ ಈ ಒಂದು ರಾಶಿಯವರಿಗೆ ಶುಭ ಫಲವನ್ನು ಈ 2026ರಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು. ಒಳಿತಾಗ್ತದೆ. ಕೊನೆಯ ರಾಶಿ ಮೀನರಾಶಿ ಬಗ್ಗೆ ಜನ ಕಾಯ್ತಾ ಇದ್ದಾರೆ. ಸೊ ಮೀನರಾಶಿಯ ಫಲ ಮತ್ತು ಪರಿಹಾರ ಹೇಗಿದೆ? 2026 ಅಂತಕ್ಕಂಥ ನಿಮಗೆ ಅಷ್ಟೊಂದು ಒಂದು ಉತ್ತಮ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಅನಾರೋಗ್ಯ, ಜನ್ಮಶನಿ ಅಂತಕ್ಕಂಥವನು ಅನಾರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಗಳ ನಿರ್ಮಾಣವಾಗ್ತದೆ. ಅದರಲ್ಲೂ ಕೂಡ ಮೇವರೆಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಪವಾದಗಳು ಬರ್ತಕ್ಕಂಥದ್ದು, ಅಪನಿಂದನೆಗಳು ಬರ್ತಕ್ಕಂಥದ್ದು, ಒಂದು ರೀತಿಯ ಶತ್ರುತ್ವ ಜಾಸ್ತಿ ಆಗುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೇ ನಂತರ ಸ್ವಲ್ಪ ಸುಧಾರಣೆ ಆಗುತ್ತೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ವೈರಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಡಸ್ಟ್ ಅಲರ್ಜಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದಾಂಪತ್ಯದಿಂದ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥದ್ದು ಒಂದು ಕಡೆಯಿಂದ ಆದರೆ ಅದರ ಜೊತೆಯಲ್ಲಿ ಡೈವರ್ಸ್ ಕೇಸಸ್ಗಳು ಈ ವರ್ಷದಲ್ಲಿ ಸಾಮಾನ್ಯವಾಗಿ ಮೀನರಾಶಿನವರಿಗೆ ಹೆಚ್ಚಾಗಿ ಇರುತ್ತೆ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ಳತಕ್ಕಂಥದ್ದು, ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಬೇಕಾಗತ್ತೆ. ಮೇ ನಂತರವಾಗಿ ಸ್ವಲ್ಪ ಅದು ಕೂಡ ಸುಧಾರಣೆ ಆಗೋದಕ್ಕೆ ದಾರಿ ಉಂಟು. ಅನಾರೋಗ್ಯ ಕಾರಣಗಳಿಂದ ವಿದ್ಯಾಭ್ಯಾಸ ಸ್ವಲ್ಪ ತೊಡಕಾಗಬಹುದು ಅಥವಾ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜೂಜು, ರೇಸ್, ಲಾಟರಿಗಳು ಯಾವ್ದು ಇರ್ತವಲ್ಲ ಅದೆಲ್ಲವೂ ಕೂಡ ನಿಮಗೆ ಕುತ್ತನ್ನು ತರುವಂಥ ವರ್ಷವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಉಂಟು ಅಂತಕ್ಕಂಥದ್ದೇ ಪ್ರಯತ್ನಗಳೆಲ್ಲವೂ ಕೂಡ ಸೋಲನ್ನು ಕಾಣುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಮೇವರೆಗೆ ಎಚ್ಚರಿಕೆಯಿಂದರೆ ಮೇ ನಂತರ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕು ಅಂದ್ರೂ ಕೂಡ ಮೇ ನಂತರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸೂಕ್ತ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರತಿ ಶನಿವಾರ ಹನುಮಾನ್ ಚಾಲೀಸನ ಪಠನೆ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಶನಿಯಿಂದ ಬರ್ತಕ್ಕಂಥ ತಾಪತ್ರೆಗಳು ನಿವಾರಣೆಯಾಗಿ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ.